ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್ ರಿಯಲ್ ಫುಡ್ ಫಾರ್ ರಿಯಲ್ ಫ್ಯಾಮಿಲೀಸ್. ಇವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಅದುವೇ ಹೆಸರು ಬೇಳೆ ಗೋಡಂಬಿ ಉಪ್ಪಿಟ್ಟು. ಇದು ಭಾಳ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ಗೆ, ನ್ಯೂಲಿ ಮ್ಯಾರಿಡ್ ಅವರು ಸ್ವಲ್ಪ ಕುಕ್ಕಿಂಗ್ ಅದು ಚೆನ್ನಾಗಿ ಬರಲ್ಲ. ಸೊ ಅವರಿಗೋಸ್ಕರ ಈ ರೆಸಿಪಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಫಸ್ಟಾಗಿ ಆಯಿಲ್ ಹಾಕಿಬಿಟ್ಟು ಇದರಲ್ಲಿ ಗೋಡಂಬಿ, ಕಡಲೆಬೀಜ, ಹೆಸರು ಕಾಳು ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆಗಿದ ಮೇಲೆ ಇದರಲ್ಲಿ ಸ್ವಲ್ಪ ಕರಿಬೇವು ಹಾಕಿಬಿಡಿ. ಉಪ್ಪಿಟ್ಟು ಯಾರಿಗೆ ಬರಲ್ಲ ಅಂದ್ಕೊತೀರಾ, ಆದರೆ ಇದರಲ್ಲಿ ರವೆಗೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ಸೊ ಅದ್ರಗೋಸ್ಕರ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ, ಅದ್ರಗೋಸ್ಕರ ಅದು ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದರಲ್ಲಿನೇ ಕ್ಯಾರೆಟ್, ಚಿಲ್ಲೀಸ್ ಹಾಗೆ ಜಿಂಜರನ್ನು ಹಾಕಿದ್ದೀನಿ. ಜಿಂಜರ್ ಮಾತ್ರ ಕಂಪಲ್ಸರಿ ಹಾಕಲೇಬೇಕ್ರಿ ಉಪ್ಪಿಟ್ಟಿಗೆ. ಅದೂ ಒಂದು ಸೂಪರ್ ಫ್ಲೇವರನ್ನು ಕೊಡೋದು. ಈಗ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಕ್ಯಾಟ್ರಿನ್ ಅವರು ಕಂಪಲ್ಸರಿ ಅರಿಶಿನ ಹಾಕ್ತಾರೆ, ಸೊ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ. ಇದಕ್ಕೆ ನೀವು 1 ಗ್ಲಾಸ್ ರವೆ ತೊಗೊಂಡಿದ್ರೆ ನೀವು 2.5 ಗ್ಲಾಸಸ್ ವಾಟರ್ ಹಾಕಬೇಕು. ಆ ರವೆನೂ ಇದು ಗೋಧಿ ರವೆ ಅಂತಾರಲ್ಲ, ಸೊ ಆ ರವೆ ತೊಗೊಂಡಿದ್ದೀನಿ. ನೀವು ಸೂಜಿ ರವೆ ತೊಗೊಂಡಿದ್ರೆ 4 ಗ್ಲಾಸಸನ್ನು ಬಳಸಬೇಕು. ನಿಮಗೆ ಬೇಕಾದರೆ ಆ ರೆಸಿಪಿನೂ ಮುಂದೆ ತೋರಿಸ್ಕೊಡ್ತೀನಿ. ನಾನು ಇದು ಗೋಧಿ ರವೆನ ತೊಗೊಂಡಿದ್ದೀನಿ. ಸೊ ಈಗ 2.5 ಗ್ಲಾಸಸ್ ವಾಟರ್ ಹಾಕಿದ ಮೇಲೆ ಚೆನ್ನಾಗಿ ಕುದಿದ ಮೇಲೆ ನೀವು ಸಾಲ್ಟ್ ನೋಡ್ಕೊಂಬಿಟ್ಟು ಇದು ಆಮೇಲೆ ರವೆಯನ್ನು ಹಾಕಿಬಿಡಿ. ರವೆ ಹಾಕಿದ ಮೇಲೆ ಚೆನ್ನಾಗಿ ಲಮ್ಸ್ ಇರಲಾರ್ದೆ ಕಲಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ನೀವು ಇವಾಗೇ ಕೊತ್ತಂಬರಿಯನ್ನು ಹಾಕಬೇಡಿ. ನೀವು ವಿಡಿಯೋ ಎಂಡ್ವರೆಗೆ ನೋಡಿದರೆ ಮಾತ್ರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಫ್ಲೇವರ್ಸ್ ಯಾವಾಗ ಏನು ಆ್ಯಡ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ನನ್ನ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೆ ನೋಡಿಬಿಡಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿಬಿಡಿ. ಸೊ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಟೈಮ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಕೊತ್ತಂಬರಿಯನ್ನು ಹಾಕಿಬಿಡಿ. ನಾನು ಯಾವುದೇ ಲೈಟಿಂಗ್ ಹಾಗೆ ಟ್ರೈಪಾಡನ್ನು ಯೂಸ್ ಮಾಡ್ತಾ ಇಲ್ಲ ರೀ. ಸೊ ನಾನು ನ್ಯಾಚುರಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತೀರಾ ಅನ್ನೋದು ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನ್ಯಾಚುರಲ್ ಆಗಿರ್ತವೆ. ಸೊ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದರೆ ನನಗೆ ಭಾಳ ಸಪೋರ್ಟ್ ಆಗಿರುತ್ತೆ. ನೋಡಿದ್ದೀರಾ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಗೋಡಂಬಿ ಹೆಸರು ಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್